ಬಂಧುಗಳೇ, ನಾನು ಆಳವಾಗಿ ವಿಷಯಕ್ಕೆ ಹೋಗೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬಂದು ಬಿಡುತ್ತೀನಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾತನಾಡುವಾಗ ಕೆಲವು ವಿಷಯಗಳನ್ನ ಮಾತನಾಡ್ತಾರೆ ಅಸಡ್ಡೆಯಿಂದ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ರೈತರಲ್ಲ, ಅಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥವ್ರು ರೈತರಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಹೇಳ್ತೀನಿ, ಈ ಭಾಗದ MLA-ಗೂ ನಾನು ನೇರವಾಗಿ ಹೇಳ್ತೀನಿ, ನಾವು ಇಷ್ಟ ಜನ ಬಂದಿವಂತ ಏನಾದ್ರು ತಪ್ಪು ಕಲ್ಪನೆ ಇರ್ಬೇಕು ನಿಮಗೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಅಂತಕ್ಕಂಥ ಸಾಮಾನ್ಯ ರಸ್ತೆ ಮೇಲೆ 15 ಲಕ್ಷ ರೈತರನ್ನು ತಗೊಂಡು ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘದ ಮುಖಂಡರು ಇಲ್ಲಿ ಬಂದಾರ. ನಿನ್ನಂಗೆ ಯಾವುದೋ ಒಬ್ಬ ಕಾಸಡಿ MLA ಯಾವ್ದಾರೆ ಕುರಿ ಕೊಟ್ಟಿನೇ, ಕೂಳಿ ಕೊಟ್ಟಿನೇ, ಸೆರೆ ಕೊಟ್ಟಿನೇ, ಹಣ ಕೊಟ್ಟು ತರಿಸಿರ್ತಕ್ಕಂಥ ಮುಖಂಡರಲ್ಲ. ನಾವು ಬಂದಿದ್ದು ಬಿಡದೆ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡ್ಲಿಕ್ಕೆ ಬಂದಿಲ್ಲ. ಏನ್ ನಡೆದದ ಇಲ್ಲಿ? ಏನ್ ರಾಜಕಾರಣ ನಡೆದದ? ಏನ್ ಅರಾಜಕತೆ ನಡೆದದ? ಏನ್ ಮೋಸ ನಡೆದ ಅಂತ ಬರೀ ನೋಡ್ಲಿಕ್ಕೆ ಬಂದಿವಿ. ನಾವೇನಾದ್ರೂ ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ಉತ್ತರ ಕರ್ನಾಟಕದಿಂದ ಕರೆ ಕೊಟ್ರ ನಮ್ಮಿಬ್ಬರಿಂದ 1000 ಗಾಡಿ ಇರ್ತಾವ. ಈ ಭಾಗದ MLA ನಿನಗೆ ಜನರ ಸೇವಾ ಮಾಡುವ ಸಲುವಾಗಿ ನಮಗೆ ಇಲ್ಲಿಂದ ಬೈರಮಂಗಲದಿಂದ ದಿನನಿತ್ಯ ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು, ಊಟ ಕೊಟ್ಟು, ಹಾಕುವ ಬಟ್ಟೆ ಕೊಟ್ಟು, ಗಾಡಿ ಕೊಟ್ಟು, ಡೀಸೆಲ್ ಕೊಟ್ಟು ನೀನು ಮಾತಾಡ್ತಕ್ಕಂತ ಮೊಬೈಲ್ ಕರೆನ್ಸಿ ಹಾಕಿ ನಿನಗೆ ಆರಾಮ್ ತಪ್ಪಿದ್ರ ದವಾಖಾನಿ ಖರ್ಚು ಕೊಟ್ಟು ಒಬ್ಬ ಒಳ್ಳೆ ಚಲೋ ಆಳಿಟ್ಟಿವಿ. ಅವನ MLA ಅದ ಕೆಲಸ ಮಾಡ್ಬೇಕು. ನಿನ್ನ ಕೆಲಸ ಏನು? ಇಲ್ಲಿ ಬಹಳ ಜನ ನಾವು ಮಾತನಾಡುವಾಗ ಈ ಹೋರಾಟವನ್ನು ಕೆಲವು ಜನ ನಕ್ಕೊಂತ ಹೋಗ್ತಿರ್ತಾರ. ನಾಳೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅರಿವಾಗ್ತದೆ ಇದೆಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತೀನಿ. ಅಕಸ್ಮಾತ್ತಾಗಿ ಅಹಂಕಾರದಿಂದ ರಾಜಕಾರಣ ಮಾಡಿ ನಿನ್ನ ತಾಕತ್ತಿನಿಂದ ಈ ಬಿಡದಿ ಭಾಗದ ಟೌನ್ಶಿಪ್ ಅನ್ನ ತಯಾರು ಮಾಡ್ಲಿಕ್ಕೆ ನೀನು ಬಂದದ್ದಾದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರು ಎಲ್ಲಾ ರೈತ ಮುಖಂಡರ ನೇತೃತ್ವದೊಳಗ 31 ಜಿಲ್ಲೆಗಳಿಂದ 10-15 ಲಕ್ಷ ರೈತರು ಬಂದು ನೀನು ಹಾಕಿರ್ತಕ್ಕಂತ ಕಿತ್ತು ಬೇಲಿಯನ್ನ ಕಿತ್ತು ಇಲ್ಲಿ ಬೆಳೆ ಮಾಡಿ ರೈತರು ಯಾರು ತೋರಿಸ್ಬೇಕಂತಕ್ಕಂಥ ತಾಕತ್ ತೋರಿಸ್ಬೇಕಾಗ್ತದೆ. ಯಾರ ಅಸಡ್ಡೆ ಇಲ್ಲ, ಯಾರಿಗೂ ಬಾಗಿಲ್ಲ. ಯಾವ ಪಕ್ಷ, ಯಾವ ರಾಜಕಾರಣಿ ನಮಗೆ ಸಂಬಂಧ ಇಲ್ಲ. ಎಲ್ಲರೇ ನೀನ ರೈತರ ಬಗ್ಗೆ ಮಾತನಾಡುವಾಗ ಅಸಡ್ಡೆಯನ್ನು ಮಾತನಾಡ್ತಕ್ಕಂಥದ್ದಲ್ಲ. ಎಲ್ಲರೇ ನಿನ್ನ ಮನೆ ಬಾಗಿಲು ಮುಂಬಂದ ಕೈ ಒಡ್ಡಿ ಸುಡಿಗೆ ಸ್ವೈತಾರಲ್ಲ, ಆ ಮುಖಂಡರ ಬಗ್ಗೆ ಮಾತನಾಡ. ಈ ರೈತ ಸಂಘದ ಬಗ್ಗೆ ಅಲ್ಲ. ನಿನ್ನಂತ ರಾಜಕಾರಣಿಗಳನ್ನ ಬೀದಿಯಾಗ ನಿಂದರ್ಸಿ ಕ್ಷಮಾ ಕೇಳಿರ್ತಕ್ಕಂಥ ಸಂಘಟನೆ ರೈತ ಸಂಘಟನೆ ಅದ. ಇದ ಅವ್ರ್ಯಾರೋ ಮಾತನಾಡ್ತಾರಲ್ಲ, ಏನದು? ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮದಾಗ ಮಾತನಾಡ್ತಾರೆ. ಕಾರ್ಯಕರ್ತರಿಗೆ, ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯೂಸ್ಲೆಸ್ ಫೆಲೋ ಅಂತ ಹೇಳಿ. ಪಾಪ 20-25 ಹಳ್ಳಿಯ ರೈತರ ಜಮೀನನ್ನ, ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಕಸಗೊಳ್ತಿರ್ತಕ್ಕಂಥ ನೀ ರಾಜ್ಯದ ಮುಖ್ಯಮಂತ್ರಿಯನ್ನು ಮಾಡಿದವರು ನೀವಾದಿರಲ್ಲ. ಅವ್ರಿಗೆ ಯಾವ ಶಬ್ದ ಬಳಕೆ ಮಾಡ್ತೀರಿ? ಮಾಡಬೇಕಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಹೇಳ್ತೀನಿ, 3 ಒಲಿಗುಂಡು ಇರ್ತದ. ಅರ್ಥ ಆಗ್ತದ ಶಬ್ದ? 3 ಒಲಿಗುಂಡು ಇರ್ತದ. ಒಂದು KEB ಖಾಸಗೀಕರಣ, ಎರಡನೇದು ಈ ರಾಜ್ಯದೊಳಗೆ 2,86,000 ಹುದ್ದೆಗಳ ಖಾಲಿ ಅದಾವ ವಿದ್ಯಾರ್ಥಿಗಳ ಹೋರಾಟಕ್ಕಾಗಿ. ಅದು 2ನೇ ಒಲಿಗುಂಡ. 3ನೇದು ಬಿಡದಿ. 3 ಒಲಿಗುಂಡ ಆಯ್ತು ಅಂತಂದ್ರೆ ಒಲಿ ಹತ್ತಿ ಬೆಂಕಿ ಹತ್ತಿ ಅಡಿಗೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಜಲ್ದಿ ಮನೆಗೆ ಹೋಗೋ ಕಾಲ ಬಹಳ ದೂರಿಲ್ಲ. ಸುಮ್ಮನೆ ನೋಡ್ಲಿಕ್ಕೆ ಬಂದೀವಿ ನಾವೆಲ್ಲ ಇಲ್ಲಿ. ನೀವು ಹೋರಾಟಗಾರರು ಇಲ್ಲಿ ಭಾಗದ ಮುಖಂಡರಿಗೆ ಎಚ್ಚರಿಕೆ ಕೊಡ್ತೀನಿ, ನಾನು ವಿನಂತಿ ಮಾಡಿಕೊಡುತ್ತೀನಿ. ಇಲ್ಲಿ ಹಾಕಿರಲ್ಲ ವೇದಿಕೆ, ಇದನ್ನ ನಾವು ಕೊಟ್ಟಿರ್ತಕ್ಕಂಥ ರೋಡ್ ಇದು, ರಸ್ತೆ ಮಧ್ಯದೊಳಗೆ ವೇದಿಕೆ ಹಾಕಬೇಕು. ಇಲ್ಲಿ ಯಾರೋ ತಹಸೀಲ್ದಾರ್ ಸಹಿತ ಬಂದಿಲ್ಲ ಅಂತ ಹೇಳಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಾರ, ಈ ಜಿಲ್ಲೆಯ ಮೊದಲ ಕೂಲಿ ಯಾರಂದ್ರೆ DC ಅಂತ ಹೇಳ್ತಾರ ಅವರು. 2ನೇ ಕೂಲಿ AC, 3ನೇ ಕೂಲಿ ತಹಸೀಲ್ದಾರ್. ಆ ಕೂಲಿ ಯಾರು ಇಲ್ಲಿ ಯಾಕೆ ಬಂದಿಲ್ಲ? ನೀವೆಲ್ಲ ಹಳ್ಳಿಗೆ ರೊಕ್ಕಟ್ಟಾಗಬೇಕು.
1987 ಹುಬ್ಬಳ್ಳಿ ಧಾರವಾಡ ಗದಗ ಭಾಗದೊಳಗ ನವಲಗುಂದ ನರಗುಂದ ಅಂತ ಬರ್ತದ. ಮಹದಾಯಿ ಹೋರಾಟ ಆಗಿತ್ತು. 13.5 TMC ನೀರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದಿತ್ತು. ಈಗ ಹೆಂಗ ಡಿ ಕೆ ಶಿವಕುಮಾರ್ ಅದರ ಅವ ಗುಂಡೂರಾಯ ಅಂತೇಳಿ ಗುಂಡೂರಾಯ ಮುಖ್ಯಮಂತ್ರಿ ಇದ್ದ. ರೈತರು ಹೋರಾಟ ಮಾಡ್ತಾರಂತೇಳಿ ಒಕ್ಕಲೆಬಿಸಿ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನ ಕೊಂದು ಹಾಕಿದ್ದ ಗುಂಡೂರಾಯ. ಅವಾಗ ನಮ್ಮ ನಂಜುಂಡಸ್ವಾಮಿ ಅವರು ಏನು ಕರೆ ಕೊಟ್ಟಿದ್ರಂದ್ರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಈ ರಾಜ್ಯದ ಮೋಸ ಮುಖ್ಯಮಂತ್ರಿಗೆ ಮತ ಹಾಕಬೇಡ್ರಿ ಅಂತೇಳಿ ಕರೆ ಕೊಟ್ಟಿದ್ರು. ಗುಂಡೂರಾಯ ಸರ್ಕಾರ ಬಿದ್ದು ಏನ ನಿಮ್ಮ ಸರ್ಕಾರ ಅಳಗ್ಯಾಡ್ಲಿಕ್ಕತ್ತದ, ಗ್ಯಾರಂಟಿ ಇಲ್ಲ. ಈ ರೈತರ ಹೋರಾಟ, ಬಿಡದಿ ಹೋರಾಟ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಹೋರಾಟ, ಸರ್ವೇರ್ಗಳ ಹೋರಾಟ, ಕೆವಿ ಖಾಸಗೀಕರಣ, ಈ ರಾಜ್ಯವನ್ನು ಹಾಳು ಮಾಡತಕ್ಕಂತ ಯೋಜನೆಗಳದವ. ಡಿ ಕೆ ಶಿವಕುಮಾರ್ ಅವರೇ ಆಧ್ಯಾತ್ಮಿಕ ವ್ಯಕ್ತಿಗಳಿದ್ರೆ ತಿಳ್ಕೊಳ್ರಿ. ಚುನಾಪಣ ನನಗನಿಸ್ತದ ಇನ್ನು ಮ್ಯಾಗ ನೀವ್ ಅಂದಂಗ ಆಯ್ತು. ಡಿ ಕೆ ಶಿವಕುಮಾರ್ಗ ನಮ್ಮ ರೈತ ಜಗಳ ಹತ್ತದ ಅಂತಂದಿದ್ರು, ಹಂಗ ಆಯ್ತು. ಗುರುರಾಪುರದೊಳಗ ಕಬ್ಬಿನ ಹೋರಾಟ ನಡೆದ್ರ 31 ಜಿಲ್ಲೆಗಳಿಂದ 15 ಲಕ್ಷ ಜನ ರಸ್ತೆ ಮ್ಯಾಗ ಕುಂತ್ರ. ಇಡೀ ರಾಜ್ಯ ಬೆಕ್ಕಸ ಬೆರಗಾಗಿ ನೋಡ್ಯದ. ರಾಜ್ಯದ ಇಬ್ಬರ ಸಚಿವರು ಗಡ 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 ನಡ್ಕೊಂತ ಬಂದು ಎಲ್ಲಿ ಕುಂತಾರ? ರಸ್ತೆಯ ಮಧ್ಯದೊಳಗೆ ಕುಂತಾರ. ರೈತ ಸಂಘಕ್ಕೆ ತಾಕತ್ತದ. ಈ ಭಾಗದ ರಾಜಕಾರಣಿಗಳಿಗೆ ವಿನಂತಿ ಮಾಡಿಕೊಳ್ತೀನಿ, ಓಟ್ ಕೆಳಗೆ ಬರ್ತಿರಲ್ಲ, ನೀ ಬಿಜೆಪಿಯರು, ಕಾಂಗ್ರೆಸ್ಸರು, ಜೆಡಿಎಸ್ ಅದ್ ನಿನಗೆ ಬಿಟ್ಟದ, ನಮಗ್ ಸಂಬಂಧ ಇಲ್ಲ. ಬರೇ ಬಂದು ಬೆಂಬಲ ಕೊಡುದು, ಬ್ಯಾನರ್ ಹಾಕೊಳ್ಳುದು, ನಾ ಬೆಂಬಲದೀನಿ, ನಾ ಬೆಂಬಲದೀನಿ, ನಾಟಕೀಕರಣ ಬೇಡ. ನಿಮಗೆ ತಾಕತ್ತಿತ್ತು ಅಂದ್ರ ಬಿಡದಿ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡೋರಿದ್ರಿ ಅಂತಂದ್ರ ಬರೀ ತಾಕತ್ತಿದ್ದವ್ ನ್ಯಾಷನಲ್ ಹೈವೇ ಬಂದ್ ಮಾಡೋನು. ಬರೇ ಬಂದು ಭಾಷಣ ಮಾಡಿ ಹೋಗೋದಲ್ಲ. ಮೊನ್ನೆ ಬೆಂಗಳೂರು ಫ್ರೀಡಂ ಪಾರ್ಕ್ ಕೆವಿ ಖಾಸಗೀಕರಣ ವಿರೋಧಿಸಿ ಹೋರಾಟ ಮಾಡಿದರ ಈ ರಾಜ್ಯದ ಮುಖ್ಯಮಂತ್ರಿ 27ನೇ ತಾರೀಕು ಮೀಟಿಂಗ್ ಕರೆದಾನ. ಹಿಂದ್ ತಕ್ಕೊಳ್ಳಬೇಕು. ನೀವು ಒಂದ್ ಗಟ್ಟಿ ಆಗ್ರಿ, ಎಲ್ಲಾ ರೈತರು ಏನು ಗಟ್ಟಿ ಆಗ್ರಿ ಅಂತಂದ್ರ ಬಾಜು ಹೊಲದವ್ ನಿಮ್ಮ ಅಣ್ಣತಮ್ಮ ಸಂಬಂಧಿಕ ಒಂದು ಗೆರೆ ಜಮೀನ್ ಹೊಡೆದ್ರ ಕೊಡ್ಲಿ ಕೊಡುವಲ್ಲಿ ಎಲ್ಲ ತಗೊಂಡ್ ನಿಂದಿರ್ತೀರಲ್ಲ, ಅದೇನು ಬೇಡ. ನೀವೊಂದು ಸಂಕಲ್ಪ ಮಾಡ್ರಿ. ಭ್ರಷ್ಟ ಅಧಿಕಾರಿಗಳನ್ನ ಮೂರಾಗ ಬರಂಗಿಲ್ಲ, ಭ್ರಷ್ಟ ರಾಜಕಾರಣಿಗಳನ್ನ ಮೂರಾಗ ಬರಂಗಿಲ್ಲ. ಜೀವ ಬಿಡ್ತೀವಿ ಕರೆ, ನಮ್ಮ ಭೂಮಿಯನ್ನು ಬಿಡಂಗಿಲ್ಲ ಅಂತ ಸಂಕಲ್ಪ ಮಾಡ್ರಿ. ಈ ಮಂಡ್ಯ, ಮೈಸೂರು, ಬೆಂಗಳೂರು, ಈ ದಕ್ಷಿಣ ಕರ್ನಾಟಕದ ಎಲ್ಲಾ ರೈತ ಸಂಘದ ಏನೇನು ರಾಜ್ಯಾಧ್ಯಕ್ಷರದಿರಲ್ಲ, ನಿಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ, ಆ ಸಂಘ ಈ ಸಂಘ ಎಲ್ಲವನ್ನ ದೂರ ಸರಿಸ್ರಿ. ರೈತ ಅಂತ ಬಂದಾಗ ಎಲ್ಲರೂ ಒಂದಾಗ್ರಿ, ಭೂಮಿ ಅಂತ ಬಂದಾಗ ಒಂದಾಗ್ರಿ, ತಾಯಿನಾಡು ಅಂತ ಶಬ್ದ ಬಂದಾಗ ನಾವೆಲ್ಲ ಒಂದಾಗಬೇಕು. ಅಲ್ರಿ 224 MLAಗಳದಾರ, ಇವರೆಲ್ಲ ಒಬ್ಬರೇ ಮಾತಾಡ್ತಾನ ರೈತರ ಬಗ್ಗೆ ಇಲ್ಲ. ರೈತರ ಬೆಳೆ ಬಗ್ಗೆ ಮಾತಾಡ್ತಾನ, ರೈತರ ಸಾಲ ಮನ್ನಾ ಮಾತಾಡ್ತಾನ. 3 ದಿನಕ್ಕೊಂದು ಬಾರ್ ಲೈಸೆನ್ಸ್ ಕೊಡ್ಲಿಕ್ಕತ್ತಾರ ಇವರೆಲ್ಲ. ಇವತ್ತಿನ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಯಾವುದಕ್ಕೆ ಸಮರ್ಥರದಾರ ಇವರೆಲ್ಲ ಅಂತಂದ್ರ, ಸರ್ಕಾರಿ ಶಾಲೆ ಗಡಿ ಭಾಗದೊಳಗೆ 90,000 ಶಿಕ್ಷಕರ ಹುದ್ದೆ ಖಾಲಿ ಅದಾವ. 7,000 ಸರ್ವೇರ ಬೀದಿಗೆ ಬಿದ್ದಾರ. ಕೆವಿ ಖಾಸಗೀಕರಣ ಮಾಡಿ ಹಣ ಮಾಡುವ ಉದ್ದೇಶದ. ಈ ಚುನಪ್ಪನ ರಾಹುಲ್ ನನಗೆ ಅನಿಸ್ತದ, ಈ ಸುದೀಪ್ ಅವ್ರು ಮಾಡ್ತಾರಲ್ಲ ಚಿತ್ರನಟ ಬಿಗ್ ಬಾಸ್, ಅವ್ರಿವ್ರನ್ನ ತಗೋಬೇಡ್ರಿ. ಸಾರಿ, ನಿಜವಾದ ಆಕ್ಟಿಂಗ್ ನಾಟಕಕಾರ ಯಾರದಾರ ಅಂದ್ರೆ 224 ಮಂದಿ ಒಂದು 6 ತಿಂಗಳು ಒಳಗೆ ಹಾಕಿ ಬಿಗ್ ಬಾಸ್ ಮಾಡಿಬೇಡ್ರಿ. ನಮ್ಮ ರಾಜ್ಯ ಚಲೋನ ಇರ್ತದ ಅಲ್ರಿ. ಎಲ್ಲದಕ್ಕೂ ಲಂಚ, ಎಲ್ಲದಕ್ಕೂ ಭ್ರಷ್ಟಾಚಾರ, ಎಲ್ಲದಕ್ಕೂ ಮೋಸ್ತನ. ಚುನಪ್ಪನ ರೈತ ಸಂಘಕ್ಕೆ ಸವಾಲದ ವಿಷಯ. 31 ಜಿಲ್ಲೆಗಳ ರೈತರ ಪರವಾಗಿ ನಿಮಗೆ ನಾವು ಮಾತು ಕೊಡ್ತೀವಿ. ಯಾವುದೇ ರಾಜಕಾರಣಿ ದೊಡ್ಡವಲ್ಲ, ಯಾವ ಸರ್ಕಾರ ದೊಡ್ಡದಲ್ಲ. ರೈತರ ವಿಷಯಕ್ಕೆ ಬಂದಾಗ ಎಲ್ಲರೂ ಹಾಳಾಗಿ ಹೋಗ್ಯಾರ. ನಾನು ವಿನಂತಿ ಮಾಡಿಕೊಳ್ತೀನಿ, ಕೆಲವೇ ದಿನಗಳೊಳಗ ಈ ರೈತ ಮುಖಂಡರು ಇಲ್ಲಿ ಮುಖಂಡರ ಜೊತೆ ಮಾತನಾಡಿ
ನಮ್ಮನ್ನ ಕರೆಸ್ಬೇಕಂತೇನಿಲ್ಲ. ಇಲ್ಲಿ ಮುಖಂಡರು, ತಾಯಂದ್ರು, ಹಿರಿಯರು, ಯುವಕರಿದ್ರೆ ನೀವೆಲ್ಲರ ನೇತೃತ್ವ ಕರೆಸಿ ಈ ಯೋಜನೆ ತಪ್ಪದ, ಇದು ಮೋಸದ, ರೈತನ ಗೋರಿ ಮ್ಯಾಗ ರಾಜಕಾರಣದ ಅಂತ ತಿಳ್ಕೊಂಡು ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಗಬೇಕು. ನಾವು ಉತ್ತರ ಕರ್ನಾಟಕದ 17 ಜಿಲ್ಲೆಯಿಂದ 50,000 ಜನ ಬಂದ್ರೆ ಏನಾಗ್ತದ ರೀ? ಇವತ್ತು ನಮ್ಮ ಭೂಮಿ ಹೋಗ್ಯದ ಅಂತೇಳಿ ಬಾಜು ಮನೆ ಒಂದು ಹೊಂಟದಂತ ನಾ ಸುಮ್ ಕೂತ್ನಿದ್ರೆ ನಾಳೆ ನನ್ನ ಭೂಮಿ ಹೋಗ್ತದ, ಎಲ್ಲ ಹೋಗ್ತದ. ಇದು ಎಷ್ಟು ಸುಳ್ಳು ಹೇಳ್ತಾರ ಅಧ್ಯಕ್ಷರು ಇವ್ರಂತಂದ್ರೆ ಒಂದು ಮಾತು ಹೇಳ್ತೀನಿ, ನಾ ಏನ್ ಬಾಳ್ ಮಾತನಾಡಂಗಿಲ್ಲ. ಇಬ್ರು ಅಣ್ಣ ತಮ್ಮ ಇದ್ರು, ಇದೇ ಬೈರಮಂಗಲ್ದಂತ ತಿಳ್ಕೊಡ್ರಿ, ಯಾರಿಗೆ ಅನ್ನ ಕತ್ತೀನಿ ಅಂತ ಹೇಳಿ ಒಳಗೆ ಹೇಳಂಗಿಲ್ಲ. ಅಣ್ಣ ಹೊಲಕ್ಕೆ ಹೋಗ್ತಿದ್ದವ, 6 ಎಕರೆ ಜಮೀನು ಪಾಲ ಮಾಡಿ ಕೊಟ್ಟಿದ್ರು. ಇವ ಬೆಳಗ್ಗೆ ಹೊಲಕ್ಕೆ ಹೋಗ್ತಿದ್ದ, ಜಮೀನಿಗೆ ಅಣ್ಣನ ಕಡೆ ಸರಿಲಿ ಅಂತೇಳಿ ಸೀಮಿ ಕಲ್ಲು ಒದಿತಿದ್ದ, ವಾಪಸ್ ಮನೆಗೆ ಬರ್ತಿದ್ದ. ಆಮೇಲೆ ಅಣ್ಣ ಹೋಗ್ತಿದ್ದಲ್ಲ ಸಾಯಂಕಾಲ, ತಮ್ಮನ ಕಡೆ ಸೀಮಿ ಕಲ್ಲು ಸರಿಲಿ ಅಂತೇಳಿ ಅಣ್ಣ ತಮ್ಮನ ಕಡೆ ಒದಿತಿದ್ದ. ಅರ್ಥ ಆಗಕತ್ತೈತ್ರಿ? ಹಾ, ಸೀಮಿ ಕಲ್ಲು ಇರ್ತದಲ್ಲ, ಗೂಟದ ಕಲ್ಲ, ಹಾ ಒದಿತಾ ಇದ್ರು. ಆ ಸೀಮಿ ಕಲ್ಲು ಹೇಳ್ತಿತ್ತದು, ಒದಿರಿ ಒದಿರಿ ಮಕ್ಕಳ, ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವು ಇಬ್ರು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಗೂಟದ ಕಲ್ಲಾಗಿ ನಾನು ಹಾಕೊಂಡಿರ್ತಾನೆ ಎತ್ಸರ ತಿತ್ತದ. ಅಲ್ರಿ, ನಾ ಯೋಜನೆ ಮಾಡೀನಿ, ಇವತ್ತು ಹಿಂದ್ ತಕ್ಕೊಂದಿನಿ, ಈಗ ಇವು ಮಾಡಾಕತ್ತೇನ ಅವು ಮಾಡಾಕತ್ತೇನ. ಅಲ್ಲೋ ಹಿಂದ್ ಬಾಳ ಮಂದಿ ಜೈಲಿಗೆ ಹೋಗ್ಯಾರಲ್ಲ, ನೀನು ಹೋಗಲ್ಲ ಈಗ. ಅವ ಮಾಡ್ಯಾನಂತ ಯಾಕೆ ಹೇಳ್ತಿ? ಅವ ಜೈಲಿಗೆ ಹೋಗ್ಯಾನಪ್ಪ, 6 ತಿಂಗಳು ಹೋಗು, ಸಾಧ್ಯ ಐತ್ರಿ ಈಗ? ಅದು ಇದು ಸಬಬ್ ಹೇಳುವಂಗಿಲ್ಲ. ಎಂತೆಂತೂ ಸರ್ಕಾರಗಳು ಬಿದ್ದು ಹೋಗ್ಯಾವ್ರಿ. ನೀವೆಲ್ಲ ಒಂದ್ ಸ್ವಲ್ಪ ಗಟ್ಟಿ ಆಗ್ರಿ.